ನಿಮ್ಮಿಬ್ಬರಲ್ಲಿ ಹಠಮಾರಿ ಯಾರು ಅಂತ ನಂಗೆ ಭಾಳ ಆಸೆ ಇದೆ, ನೀವು ಕೇಳಬೇಕಂತ ಇತ್ತು. ನಾನೇ ಸ್ವಲ್ಪ ಆಟ ಮಾರಿ. ನೀವೇನಾ? ಅಣ್ಣ ಇಲ್ವಾ? ಇಲ್ಲ, ಅವರು ಸರೆಂಡರ್ ಆಗಿಬಿಡ್ತಾರಾ? ಆಯ್ತು, ಫ್ಲೆಕ್ಸಿಬಲ್ ಆಗಿದ್ದಾರೆ. ಇವಾಗ ಈ ರಾಜಕೀಯ ವಿಚಾರಗಳನ್ನ ನೀವು ಅವ್ರು ಹೇಳ್ದಂಗೆ ಕೇಳ್ತಾರ, ಅವ್ರು ನೀವು ಹೇಳ್ದಂಗೆ ಕೇಳ್ತಾರ? ಇಬ್ಬರಲ್ಲೂ ಸಮನ್ವಯತೆ ಇದೆ. ಈ ಸಮನ್ವಯತೆ ಅತಿ ಮುಖ್ಯ. ಇಬ್ಬರಲ್ಲೂ ಕೂಡ ಒಂದೇ ಥರದ ಚಿಂತನೆಗಳು. ಬಟ್ ಒಂದು ಮಾತಿದೆ ನಿಮ್ಮ ವಿಚಾರದಲ್ಲಿ, ಕಮಿಟ್ಮೆಂಟ್ ಅಂತ ಏನಾದರೂ ಬಂದರೆ ನೀವು ಒಂದು ಸಲ ಕಮಿಟ್ ಆದರೆ ಆ ಕಮಿಟ್ಮೆಂಟಿಗೆ ಹಿಂದೆ ಸರಿಯೋ ಮಾತೇ ಇಲ್ಲ, ಅದು ಎಂಥದ್ದೇ ಪರಿಸ್ಥಿತಿ ಬರಲಿ ಅಂತಾರೆ. ಅದು ಆ್ಯಕ್ಚುಲಿ ನಿಜ ಅಂತ ಅನಿಸುತ್ತೆ. ಹೇಗೆ ಸಾಧ್ಯ ಆಗುತ್ತೆ? ನೀವು ಆ ಕಮಿಟ್ಮೆಂಟ್ಗೆ ಒಪ್ಕೊಳ್ಬೇಕಾದ್ರೆ ಯೋಚನೆ ಮಾಡ್ತೀರಾ, ಅಥವಾ ಕಮಿಟ್ಮೆಂಟ್ ತೊಗೊಂಡಾದ್ಮೇಲೆ ಅಯ್ಯೋ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀರಾ? ಅಲ್ಲ, ಕಮಿಟ್ಮೆಂಟು ಅಂತಕ್ಕಂಥದ್ದು ನಾವು ಯಾರಿಗೇ ಒಬ್ರಿಗೆ ಯಾವುದೇ ವಿಚಾರಗಳಿಗೆ ಮಾತು ಕೊಟ್ಟ ಮೇಲೆ, ಸಾರ್ವಜನಿಕವಾಗಿರಲಿ ಅಥವಾ ಬೇರೆ ಸಂದರ್ಭಗಳಲ್ಲಿ, ಅದನ್ನು ಶತಾಯಗತಾಯ ಪೂರ್ಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸುಮ್ಮನೆ ರಾಜಕೀಯದಲ್ಲಿದ್ದೀವಿ ಅಂತೇಳಿ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಜನ ನಮ್ಮನ್ನು ಮರಿಬೋದು, ಆದರೆ ನಮಗೆ ನಿರ್ದಿಷ್ಟವಾದಂಥ ಗುರಿ ಇರಬೇಕು. ಆ ಗುರಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದ ಏನು ಮಾತು ಕೊಡ್ತೀವಿ, ಯಾವ ದೃಷ್ಟಿನಲ್ಲಿ ಮಾತು ಕೊಟ್ಟಿರ್ತೀವಿ, ಅದನ್ನು ನಡೆಸ್ಕೊಡೋವಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಆಗ ನಮ್ಮನ್ನು ನಂಬ್ತಾರೆ. ಓಕೆ, ನಿಮ್ಮ ಹತ್ರ ಯಾರೋ ಏನೋ ಕೇಳ್ಕೊಂಡು ಬರ್ತಾರೆ, ಅವ್ರಿಗೆ ಹೇಳಬೇಕಾದ್ರೆ ಇಂಥದ್ದು ಆಗುತ್ತಾ ಆಗಲ್ವಾ ಅನ್ನೋದನ್ನು ಆವಾಗಲೇ ಹೇಳ್ತೀರಾ, ಇಲ್ಲ ನೋಡಿ ಹೇಳ್ತೀನಿ ಅಂತ? ನಾನು ಸಾಕಷ್ಟು ನೇರವಾಗಿ ಹೇಳ್ತೀನಿ, ಆಗಲ್ಲ 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 ಅಂತ. ಕೆಲವರು ಬಲವಂತ ಮಾಡ್ತಾರೆ. ಬಲವಂತ ಮಾಡಿದಾಗ ಆಯಿತು ನೋಡ್ತೀನಿ ಅಂತೀನಿ. ಸೇಫ್ ಅದು. ಓಕೆ, ರಾಜಕಾರಣ ನಿಮ್ಮ ಅಣ್ಣ ಶುರು ಮಾಡಿದ್ಮೇಲೆ ಟಫೆಸ್ಟ್ ಫೇಸ್ ಅಂತ ಅಂದರೆ ತುಂಬ ಕಠಿಣವಾದಂತಹ ಸಮಯ ಅಂತ ಅನಿಸಿದ್ದು ಈ 6 ತಿಂಗಳ, ಅಥವಾ ಅದಕ್ಕೂ ಮುಂಚೆ ಯಾವುದಾದ್ರೂ ಒಂದು ಟಫೆಸ್ಟ್ ಫೇಸ್ ಅಂತ ನೋಡಿದ್ರೆ ನೀವು? ಇಲ್ಲ, ಟಫೆಸ್ಟ್ ಫೇಸ್ ಅಂತಂದರೆ ಅವರು ಇಂಡಿಪೆಂಡೆಂಟ್ ಎಲೆಕ್ಷನ್ನು ಕಾಂಗ್ರೆಸ್ನಲ್ಲಿ ಟಿಕೆಟು ಕೊಡಲಿಲ್ಲ, ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಅಂಥೇಳಿ ಎಲ್ಲರೂ ಬಂಡಾಯ ನಿಂತ್ಕೋಬೇಕು ಅಂಥೇಳಿ ಎಲ್ಲರೂ ಒತ್ತಾಯ ಮಾಡಿದ್ರು. ಸೊ ಇಡೀ ನಮ್ಮ ಕ್ಷೇತ್ರದ ಎಲ್ಲರೂ ಕೂಡ. ಸೊ ಆಗ ನಿರ್ಣಯ ತಗೋಬೇಕು ಆದರೆ ಭಾಳ ಗೊಂದಲ. ಸೊ ಕೊನೆಗೆ ಆಗಿದ್ದಾಯಿತು, ನಿಲ್ಲೇಬೇಕು ಅಂಥೇಳಿ ನಾನು ಅವರು ಇಬ್ಬರು ತೀರ್ಮಾನ ಮಾಡಿ ನಿಲ್ಲೋದು, ಹೋರಾಟ ಮಾಡೋದು ಅಂಥೇಳಿ. ಅದು ಭಾಳ ನಮ್ಮ ಕ್ರಿಟಿಕಲ್ ಪೊಲಿಟಿಕಲ್ ಲೈಫಲ್ಲಿ ಅದು ಭಾಳ ಕ್ರಿಟಿಕಲ್ ಪೊಸಿಷನ್. ಸೊ ಭಾಳ ದೊಡ್ಡ ಹೋರಾಟ. ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಪಕ್ಷ ಸದೃಢವಾಗಿತ್ತು, ಜನತಾದ ಪಕ್ಷದ ಅಲೆ ಇತ್ತು, ಜನತಾ ಪಕ್ಷ ಇತ್ತು. ಆವಾಗ ಜನತಾ ದಳ ಇರಲಿಲ್ಲ, ಜನತಾ ಪಕ್ಷ ಇತ್ತು. ಸೊ ಅಲೆನಲ್ಲಿ ಹೋರಾಟ ಮಾಡಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇನಿದ್ದಾರೆ 99.9% ಜನ ನಮ್ಮ ಜೊತೆ ಉಳ್ಕೊಂಡು ಅವತ್ತು ಚುನಾವಣೆ ಮಾಡಿದ್ರು. ಕೇವಲ ನಾವು 567 ಮತದಲ್ಲೇ ನಾವು ಗೆದ್ವಿ. ಅದು ನಮಗೆ ಬಹಳ ದೊಡ್ಡ ಸವಾಲಾದಂಥ ಒಂದು ಚುನಾವಣೆ.